ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಹೇಳ್ತಾಳೆ ಅಪ್ಪ ಅಮ್ಮ ಒಟ್ಟಿಗೆ ಇರಬೇಕು, ನನ್ನ ಜೊತೆಗೆ ಇರಬೇಕು ಅಂತ ಅವಳು ಆಸೆ ಪಡ್ತಾಳೆ. ಆದರೆ ಕಾವೇರಿ ಆಸೆ ಪಡಲ್ಲ. ಕಾವೇರಿ ಇಲ್ಲ, ನಾನು ನನ್ನ ಮನೇಲೇ ಇರ್ತೀನಿ, ನಾನು ಅವನ ಮನೆಗೆ ಹೋಗಲ್ಲ, ಬಾಲನ ಮನೆಗೆ ಹೋಗಲ್ಲ ಅಂತ ಅವಳು ಹಠ ಮಾಡ್ತಾಳೆ. ಹಾಗಾಗಿ ರಾಣಿ ಇಲ್ಲ, ಅಪ್ಪನ ಜೊತೆನೇ ಹೋಗಿರೋಣ ಅಮ್ಮ ಅಂತ ಹೇಳ್ತಾಳೆ. ಆದರೆ ಅದಕ್ಕೆ ಒಪ್ಪೋದೇ ಇಲ್ಲ. ಇಲ್ಲಿ ಸರಳ ಬಂದುಬಿಟ್ಟು ಇಲ್ಲ ಇಲ್ಲ, ರಾಣಿನೂ ಮತ್ತು ಕಾವೇರಿನೂ ನಮ್ಮನೇಲೇ ಇರಬೇಕು, ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ, ಅವ್ರು ಹೋಗಬಾರ್ದು ಅಂತ ಹಠ ಮಾಡ್ತಾಳೆ. ಆದರೆ ಅವಳು ಹಠ ಫಲಿಸಲ್ಲ. ಅವಳು ಸಾರಿಕಾ ಹತ್ರ ದುಡ್ಡು ತಗೊಂಡು, ಸರಳ ಸಾರಿಕಾ ಹತ್ರ ದುಡ್ಡು ತಗೊಂಡು ಅವಳು ಅದನ್ನು ಅವ್ರನ್ನ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಪ್ಕೊಂಡಿರೋದು. ಇಲ್ಲ ಅಂದಿದ್ರೆ ಒಪ್ಕೊಳ್ತಾ ಇರಲಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗಿದೆ, ಏನಪ್ಪ ಸರಳ ಹಿಂಗೆ ಚೇಂಜ್ ಆಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಭಾಳ ಸುಳ್ಳು ಹೇಳ್ಕೊಂಡು ಈ ಥರ ಮಾಡ್ತಾಳೆ. ಇಲ್ಲಿ ಎಲ್ಲರನ್ನೂ ಮೀಟಿಂಗ್ ಕರೆದಿರ್ತಾಳೆ ರಾಣಿ. ಆದರೆ ಮೀಟಿಂಗ್ ಕರೆದು ನಾನು ಬಾಲನ ಮನೆಗೆ ಹೋಗಲ್ಲ ಅಂತ ಕಾವೇರಿ ರಾಣಿ ಹೇಳ್ತಾಳೆ, ಇಲ್ಲ ಅಪ್ಪನ ಮನೆಗೆ ಹೋಗೋಣಮ್ಮ, ಅಪ್ಪನ ಜೊತೆಗೆ ಇರೋಣ ಅಂತಾಳೆ. ಆದರೆ ಕಾವೇರಿ ಒಪ್ಪಲ್ಲ. ಅದಕ್ಕೋಸ್ಕರ ಒಪ್ಪದೇ ಇದ್ದ ಕಾರಣಕ್ಕೆ ಜೊತೆ ಇರ್ತಾನಲ್ಲ ಅವನು ಹೇಳ್ತಾನೆ, ಸತಿನ ಜೊತೆ ಇರ್ತಾನಲ್ಲ ಅವನು ಹೇಳ್ತಾನೆ, ಮತ್ತು ರಾತ್ರಿ ಎಲ್ಲ ಅಮ್ಮನ ಜೊತೆ ಇರಲಿ, ಹಗಲೆಲ್ಲ ಅಪ್ಪನ ಜೊತೆ ಇರಲಿ ರಾಣಿ ಅಂತ. ಇದು ಒಂದು ಐಡಿಯಾ ಚೆನ್ನಾಗಿದೆ ಅಂತ ರಾಣಿ ಒಪ್ಕೊತಾಳೆ. ಆಯಿತು, ಈ ಥರನೇ ಮಾಡೋಣ ಅಂಥೇಳಿ. ಆವಾಗ ಅದೇನು ಸರಿ ಹೋಗುತ್ತೆ, ರಾಣಿ ಎಲ್ಲ ಇಡೀ ದಿನ ಸ್ಕೂಲಲ್ಲಿ ಇರ್ತಾಳೆ, ರಾತ್ರಿ ಎಲ್ಲ ಅಮ್ಮನ ಜೊತೆ ಇರ್ತಾಳೆ, ಇನ್ನು ಬಾಲನ ಜೊತೆ ಯಾವಾಗ ಇರ್ತಾಳೆ ಅಂತ ಹೇಳ್ತಾನೆ ಮತ್ತೆ. ಆವಾಗ ಸರಿ, ಏನೂ ಮಾಡೋಕ್ಕಾಗಲ್ಲ, ಬಾಲ ಎಲ್ಲದಕ್ಕೂ ಒಪ್ಕೊಳ್ಳೇಬೇಕಾಗುತ್ತೆ. ರಾಣಿ ಮಾತ್ರ ಇಲ್ಲ, ನಾನು ಅಪ್ಪನ ಜೊತೆಗೆ ಇರ್ತೀನಿ ಅಂತಾಳೆ. ಇಲ್ಲ, ನನ್ನ ಜೊತೆಗೆ ಇರಬೇಕು ನೀನು, ಅಪ್ಪನ ಜೊತೆಗೆ ಯಾಕೆ ಹೋಗ್ತೀಯ ಅಂತ ಕಾವೇರಿ ಜೋರು ಮಾಡ್ತಾಳೆ. ರಾಣಿ ಅಳ್ತಾನೆ ಇರ್ತಾಳೆ. ಆವಾಗ ರಾಣಿ ಹೇಳ್ತಾಳೆ, ಆಯಿತು, ಹಗಲು ಅಪ್ಪನ ಜೊತೆನೇ ಇರ್ತೀನಿ, ಸ್ಕೂಲಿಗೆ ಮಿಸ್ ಮಾಡಬಾರ್ದು, ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ತಾಳೆ ಕಾವೇರಿ. ಆಯಿತು ಅಂತೇಳಿ ಒಪ್ಕೊತಾಳೆ. ಆಮೇಲೆ ಸತ್ಯ ಹೇಳ್ತಾನೆ, ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಮನೆ ಖಾಲಿ ಇದೆ, ಅಲ್ಲಿರ್ಬೋದು, ಯಾರ ಬಾಡಿಗೆಗೆ ಬರೋದಾದರೆ ಯಾರಾದರೂ ಬಂದು ಅಲ್ಲಿರ್ಬೋದು ಅಂತ. ಬಾಲುಗೆ ಅದು ಐಡಿಯಾ ಸರಿ ಹೋಯ್ತು, ರಾಣಿಗೂ ಅದು ಸರಿ ಹೋಯ್ತು. ಆಯಿತು ಅಪ್ಪ, ನೀನೇ ಬಂದುಬಿಡಪ್ಪ ಪಕ್ಕದ ಮನೆಗೆ ಅಂತ ಹೇಳ್ತಾಳೆ. ಆಯಿತು ಅಂತೇಳಿ ಅಲ್ಲಿಗೆ ಶಿಫ್ಟ್ ಆಗ್ತಾನೆ. ಆಮೇಲೆ ಕಾವೇರಿ ಅಲ್ಲಿಗೆ ಹೋಗೋಕ್ಕೆ ಒಪ್ಪಲ್ವಲ್ಲ, ಹಂಗಾಗಿ ಈಗ ಕಾವೇರಿ ಮಗಳು ಇಬ್ಬರು ಮಲಗಿರ್ತಾರೆ. ಆವಾಗ ಅಪ್ಪನ ಜೊತೆ ಮಾತಾಡಬೇಕು ಅಂತೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಕಾವೇರಿ ರಾಣಿ. ಆವಾಗ ಕಾವೇರಿ ಏನು ಬೇಡ, ಇಷ್ಟೊತ್ತಲ್ಲಿ ಮಾಡಬೇಡ, ಸುಮ್ಮನೆ ಇಡು ಅಂತಾಳೆ. ಇಲ್ಲ ಅಮ್ಮ, ನಾನು ಮಾಡಬೇಕು ಅಂತ ಮಾಡ್ತಾಳೆ. ಆಮೇಲೆ ಬಾಲ ಎತ್ತಿ ಮಾತಾಡ್ತಾನೆ, ಇಷ್ಟೊತ್ತಲ್ಲಿ ಮಾತಾಡ್ತಿದ್ದಿಲ್ಲ ಮಗಳು ಅಂತೇಳಿ. ಹೌದಪ್ಪ, ನಾನು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ ಅಂತ ಹೇಳ್ತಾಳೆ. ಆವಾಗ ಕಾವೇರಿ ಬೈತಾ ಇರ್ತಾಳೆ. ಆಮೇಲೆ ಮಾತಾಡೆಲ್ಲ ಆದಮೇಲೆ ಮುತ್ತು ಕೊಡ್ತಾಳೆ. ಆವಾಗ ಅಪ್ಪ ಒಂದು ಮುತ್ತು ಕೊಡ್ತೀನಿ ಅಂತ ಮುತ್ತು ಕೊಡ್ತಾಳೆ. ಆಯಿತು ಅಂತ ತಿರ್ಗಾ ಅವನೊಂದು ಮುತ್ತು ಕೊಡ್ತಾನೆ. ಅದಕ್ಕೆ ಕಾವೇರಿಗೆ ಒಂದು ಮುತ್ತು ಕೊಡ್ತೀನಿ ಅಂತ ಅವಳಿಗೆ ಒಂದು ಮುತ್ತು ಕೊಡ್ತಾನೆ. ಇದು ಬೇರೆ ಕೇಡು ಅಂತ ಬೈಕೋತಾಳೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಅಂತ ಬಾಗಿಲು ತೊಳೆದು ರಂಗೋಲಿ ಹಾಕ್ತಿರ್ತಾಳೆ. ಆವಾಗ ಅಲ್ಲಿ ಬಂದು ಚುಕ್ಕಿಡಕ್ಕೆ ಬರ್ತಾನೆ. ಚುಕ್ಕಿಡಕ್ಕೆ ಬಂದಾಗ ನೀನೇನಕ್ಕೆ ಬಂದೆ ಇಲ್ಲಿ ಅಂತ ಬೈತಾಳೆ. ಒಳ್ಳೆ ಸರಿ ಹೋಯ್ತಲ್ಲ, ನನ್ನ ಹೆಂಡ್ತಿ ಒಬ್ಳೆ ರಂಗೋಲಿ ಹಾಕ್ತಾವಳೆ, ನಾನೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದರೆ ಬೈತೀಯಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಕಾವೇರಿ, ಇದರೊಳ್ಳೆ ಕತೆ ಆಯ್ತಲ್ಲ ನಿಂದು, ಎಲ್ಲೋದ್ರೂ ಬೆನ್ನು ಬಿಡಲ್ವಲ್ಲ ನೀನು ಅಂತ ಬೈತಾಳೆ. ಆವಾಗ ಎರಡು ಕೆನೆಗೂ ಮುತ್ತು ಕೊಟ್ಬಿಡು, ನಾನು ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲ ಆಗಲ್ಲ ಅದು ಅಂತೇಳಿ, ಆಗಲ್ಲ ಅಂತ ಕಿತ್ತಾಳೆ. ಅಷ್ಟೊತ್ತಿಗೆ ರಾಣಿ ಅಪ್ಪ ಅಂತ ಓಡಿ ಬರ್ತಾಳೆ ಆಚೆಗೆ. ಓಡಿ ಬಂದು, ಅಪ್ಪ ಮಗಳು ಹೊಸ ಮನೆ ಮಾಡಿದ್ದೀನಲ್ಲ ಮಗಳೇ, ಅಲ್ಲಿ ಹಾಲು ಉಗ್ಸೋಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಆಯಿತು ಅಂತೇಳಿ ಹೋಗ್ತಾ ಇರ್ತಾಳೆ. ಬಾರಮ್ಮ ನೀನು ಅಂತ ಕರೀತಾಳೆ. ನಾನು ಬರಲ್ಲ ಅಂತಾಳೆ ಕಾವೇರಿ.
ಅದಕ್ಕೆ ನಾನೇ ಹೋಗ್ತೀನಿ ಅಂತೇಳ್ಬಿಟ್ಟು ಅಪ್ಪ ಮಗಳು ಇಬ್ಬರೂ ಹೋಗ್ತಾರೆ ಅಲ್ಲಿಗೆ. ಕಾವೇರಿ ಬೇಡ ಬೇಡ ಅಂದರೂ ಕೇಳೋದೇ ಇಲ್ಲ, ಹೊರಟೋಯ್ತಾರೆ. ಕಾವೇರಿಗೆ ಅದು ಬೇರೆ ಸಿಟ್ಟು ಬಂದಿರುತ್ತೆ, ಎಷ್ಟು ಹೇಳಿದ್ರು ಅಪ್ಪನ ಜೊತೆ ಹೊರಟೋಗ್ತಾಳಲ್ಲ ಇವಳು ಅಂತೇಳ್ಬಿಟ್ಟು. ಆಮೇಲೆ ಅಪ್ಪನೇ ಸ್ಕೂಲಿಗೆ ಕಳಿಸೋದು ಕರ್ಕೊಬರೋದು ಎಲ್ಲ ಮಾಡ್ತಿರ್ತಾನೆ. ಆದರೆ ಕಾವೇರಿ ಏನೇ ರೆಸ್ಟ್ರಿಕ್ಷನ್ ಮಾಡಿದ್ರೂ ಅಪ್ಪ ಮಗಳು ಪ್ರೀತಿನ ಬೇರೆ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗಿ ಅವಳು ಒಪ್ಕೊಳ್ಳೇಬೇಕಾಗುತ್ತೆ. ಕಾಲಕ್ರಮೇಣ ಒಪ್ಕೋತಾಳೆ. ಆಮೇಲೆ ಅಪ್ಪ ಮಗಳು ಹೋಗೋದನ್ನು ಸರಳ ಮತ್ತು ಸರಳನ ಮಗ ಇಬ್ಬರು ನೋಡ್ತಾ ಇರ್ತಾರೆ. ಆವಾಗ ಮಗ ಹೇಳ್ತಾನೆ, ಅಪ್ಪ ಮಗಳು ಇಬ್ಬರು ಒಂದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪ ಮಗಳಲ್ವ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರು ಅಷ್ಟೇ, ಏನೂ ಮಾಡೋಕ್ಕೆ ಬರಲ್ಲ. ಬಾಲನು ಮತ್ತು ರಾಣಿನೂ ಹೊರಟೋಗ್ತಾರೆ ಅಲ್ಲಿಗೆ, ಆ ಮನೆಗೆ. ಕಾವೇರಿನೂ ನಿಂತ್ಕೊಂಡು ನೋಡ್ತಿರ್ತಾಳೆ, ಸರಳನೂ ನಿಂತ್ಕೊಂಡು ನೋಡ್ತಿರ್ತಾಳೆ. ಈಗ ಸರಳಗೆ ಗೊತ್ತಾದರೆ, ಸಾರಿಕಂಗೆ ಗೊತ್ತಾದರೆ ಸರಳಗೆ ಬೈತಾಳೆ. ಯಾಕೆಂದರೆ ಇವಳು ದುಡ್ಡು ತಗೊಂಡು ತಿಂದಿರ್ತಾಳೆ, ನಾನು ಹೇಳ್ದಂಗೆ ಕೇಳಿಸ್ಕೊಳ್ತೀನಿ ಅಂತೇಳ್ಬಿಟ್ಟು. ಅದಾಗಲ್ಲ ಅವಳ ಕೈಯಲ್ಲಿ, ಹಾಗಾಗಿ ಅವಳು ಬೈಸ್ಕೊತಾಳೆ. ಹೀಗೆ ಕತೆ, ರಾಣಿ ಕತೆ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರೂ ಕೇಳಿ, ತುಂಬ ಚೆನ್ನಾಗಿದೆ ಈ ಕತೆ. ನಾಳಿನ ಎಪಿಸೋಡಲ್ಲಿ ಮುಂದಿನ ಭಾಗ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ ಇದು. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.